ನಾಲ್ಕು ಸಾರಿಗೆ ನಿಗಮಗಳ ಎಲ್ಲ ನೌಕರರಿಗೆ ನಮಸ್ಕಾರ. ನಾನು ಇವತ್ತು ಕಳೆದ ವಾರದಲ್ಲಿ ಒಂದು ವಿಡಿಯೋಕ್ಕೆ ಬಂದ ಪ್ರತಿಕ್ರಿಯೆಗೆ ಉತ್ತರ ಕೊಡೋದಕ್ಕೆ ಇಲ್ಲಿ ಕುಳಿತಿದ್ದೀನಿ. ನಮ್ಮ ಒಬ್ಬ ಸಹೃದಯ ಸ್ನೇಹಿತರು ಕಿರಣ್ ಅಂತೇಳಿ ಅವರು ಬಹುಶಃ ನಿನ್ನೆನೋ ಏನೋ ಒಂದು ವಿಡಿಯೋ ಮಾಡಿ ಸಾಕಷ್ಟು ಒಂದು ವಿಶ್ಲೇಷಣಾತ್ಮಕವಾದಂತಹ ವಿವರಣೆ ನೀಡಿ ಕೊನೆಯದಾಗಿ ಕ್ಷಮೆ ಇರಲಿ ಅನ್ನೋ ಒಂದು ಮಾತಾಡಿದ್ದಾರೆ. ಅದು ಯಾಕೆ ಅವರು ಕ್ಷಮೆ ಇರಲಿ ಅಂತ ಕಡೆಯದಾಗಿ ಆ ಒಂದು ವಿಡಿಯೋ ಮುಗಿಸಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಏನೇ ಆಗಲಿ, ಇಲ್ಲಿ ಕ್ಷಮೆಗೆ ಬದಲಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತಂದರೆ ಪ್ರಜಾಪ್ರಭುತ್ವದ ಸೌಂದರ್ಯ ಇರೋದೇನೇ ಪರಸ್ಪರ ಚರ್ಚೆಯಲ್ಲಿ, ವಿಮರ್ಶೆಯಲ್ಲಿ, ಟೀಕೆಯಲ್ಲಿ ಮತ್ತು ಒಪ್ಪಿಕೊಳ್ಳುವುದರಲ್ಲಿ. ಬಹುಶಃ ಅವರ ಮಾತಿನ ಶೈಲಿ ನೋಡಿದಾಗ ನನ್ನ ವಿವರಣೆಯನ್ನು ಒಪ್ಪಬಹುದು ಅನ್ನೋ ಕಾರಣಕ್ಕೆ ಈ ವಿವರಣೆ ಕೊಡ್ತಿದ್ದೇನೆ. ಸಾರಿಗೆ ಸಂಸ್ಥೆಯಲ್ಲಿ 92ನೇ ಇಸ್ವಿನಲ್ಲಿ ಆಗಿದ್ದೇನೇನೆ ಕಡೆಯ ಒಪ್ಪಂದ 92. ಅದಕ್ಕೂ ಮೊದಲು 89ರಲ್ಲಿ MS ಕೃಷ್ಣನ್ ಅವರ ನೇತೃತ್ವದಲ್ಲಿ ಒಂದಾಗಿ ಜಾರಿ ಆಯಿತು. 92ರದು ವೇತನ ಒಪ್ಪಂದ ಏನಿತ್ತು ಅದು ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ ಮಧ್ಯೆ ಆಗಿದೆ. ದ್ವಿಪಕ್ಷೀಯ ಒಪ್ಪಂದ. ಅದು ಮೂರನೇ ಪಕ್ಷ ಸರ್ಕಾರ ಯಾರು ಅದನ್ನು ವಜಾ ಮಾಡೋಕ್ಕೆ ಅಂತ ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋದ ಹಿನ್ನೆಲೆಯಲ್ಲಿ 98ರಲ್ಲಿ ಏನು ಮುಂದೆ ಮ್ಯಾನೇಜ್ಮೆಂಟು ತಾನಾಗಿ ಡಿಕ್ಲೇರ್ ಮಾಡ್ಬೋದು ಏಕಪಕ್ಷೀಯವಾಗಿ ಅಂತ ಹೇಳಿ ಅದುವರೆಗೂ ಅಂದರೆ ನೆಕ್ಸ್ಟ್ ರೆಫರೆಂಡಮ್ ಆಗೋವರೆಗೂ ಆ ಯೂನಿಯನ್ಗೆ ಮಾನ್ಯತೆ ಮತ್ತು ಸವಲತ್ತುಗಳು ಮುಂದುವರಿಯುತ್ತವೆ ಅನ್ನೋ ಹಿನ್ನೆಲೆಯಲ್ಲಿ ಇದುವರೆಗೂ ಈ ಗಳಿಗೆವರೆಗೂ ಒಪ್ಪಂದಗಳಾಗಿಲ್ಲ. ಮ್ಯಾನೇಜ್ಮೆಂಟು ಸುಮಾರು 8 ಸಾರಿ ತಾನಾಗೇ ಒಂದು ಏಕಪಕ್ಷೀಯ ತೀರ್ಮಾನವನ್ನು ಪ್ರಕಟಿಸ್ತಾ ಬಂದಿದೆ. ಈ ಸಾರಿ ಏನು 24ರಿಂದ ಆಗಬೇಕಾದ ಒಪ್ಪಂದ ಮತ್ತು 24 ಹಿಂದೆ ಅಂದರೆ 20ರಿಂದ 24 ಲೇಟ್ ಆಯ್ತಲ್ಲ, ಆ ಒಂದು ಹಿಂಬಾಕಿ ಕೊಡುವ 2 ವಿಚಾರಗಳನ್ನು ತಗೊಂಡು ಜಂಟಿ ಕ್ರಿಯಾ ಸಮಿತಿ ಈಗ ಹೋರಾಟ ಪ್ರಾರಂಭ ಮಾಡಿದೆ. ಆ ಹೋರಾಟಕ್ಕೆ ನಮ್ಮದು ವಿರೋಧ ಅಲ್ಲ, ವಿಶ್ಲೇಷಣೆ. ಯಾಕೆಂತಂದರೆ ಏಪ್ರಿಲ್ 15ನೇ ತಾರೀಕು ಮುಖ್ಯಮಂತ್ರಿಗಳ ಮುಂದೆ ನಡೆದ ಸಭೆಯಲ್ಲಿ ಈ ಬಿಕ್ಕಟ್ಟು ಪ್ರಾರಂಭ ಆಗಿದ್ದು 92ರಿಂದ 98ರಿಂದ ಒಂದು ಯೂನಿಯನ್ಗೆ ಮಾನ್ಯತೆ ಅನ್ನೋದು ಮುಂದುವರೆದಿದೆ. ಆ ಅವಧಿಯಲ್ಲಿ 8 ಏಕಪಕ್ಷೀಯ ಪ್ರಕಟಣೆಗಳಾಗಿವೆ. ಈ ಸಾರಿ ಆದ್ರೂ ಒಂದು ಒಪ್ಪಂದ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಪ್ರಯತ್ನ ಮಾಡ್ತಿದ್ದೇವೆ. ಹೌದು, ನಮ್ಮದು ಒಂದು ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್. ಹೌದು, ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ಗೆ 92ನೇ ಇಸ್ವಿನಲ್ಲಿ ನಡೆದ ಚುನಾವಣೆಯಲ್ಲಿ 61% ಮತ ಬಂದು ಅವರಿಗೆ ಮಾನ್ಯತೆ ಇದೆ. ಆ ಮಾನ್ಯತೆ ಇದೆ ಅನ್ನೋದು ಇವತ್ತಿಗೂ ಮುಂದುವರೆದಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಚೆಕಪ್ ಸಿಸ್ಟಮ್ ಇದೆ, ಇವತ್ತಿಗೂ ಬಸ್ ಪಾಸ್ ಇದೆ. ಆಮೇಲೆ ಇದು ಅನೇಕರನ್ನ PF ಟ್ರಸ್ಟ್ಗೆ, DRBF ಟ್ರಸ್ಟ್ಗೆ ನೇಮಿಸುವ ಅಧಿಕಾರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಒಂದು ರೀತಿ ಅವಕಾಶಗಳನ್ನು, ಅನುಕೂಲಗಳನ್ನು ಬಳಸ್ಕೋತಿದ್ದಾರೆ. ಅದನ್ನು ಬಳಸ್ಕೊಂಡು PF ಟ್ರಸ್ಟ್ನಲ್ಲಿ ಪೆನ್ಷನ್ನೇ ಬರೆದಿದ್ದಾಗೆ ಎಂಪ್ಲಾಯಿಗೆ ಏನೇನಾಯಿತು ಅನ್ನೋದ್ರದ್ದು ಕಥೆಯನ್ನು ಹೇಳೋಕೆ ಹೋದರೆ ಅದೊಂದು 2 ಎಪಿಸೋಡ್ ಆಗ್ತದೆ. DRBFನಲ್ಲಿ ಎಷ್ಟು ಅವ್ಯವಹಾರ ಅಂತ ಆಗಿದೆ ಅಂತ ಹೇಳೋಕೆ ಹೋದರೆ ಇದಾಗುತ್ತೆ. 96ನೇ ಇಸ್ವಿಯಿಂದ ಏಕಪಕ್ಷೀಯವಾಗಿ ವೇತನ ಪರಿಷ್ಕರಣೆ ಆಗ್ತಿದ್ರೂ ಸಹ ಯಾವತ್ತೂ ದನಿ ಎತ್ತಲೇ ಇಲ್ಲ. ಅವರು ಹೇಳ್ತಾರೆ
ಇಷ್ಟು ವರ್ಷ ಅಂದರೆ 98ರಿಂದ ಅಧಿಕೃತವಾಗಿ ಮಾನ್ಯತೆ ಇದ್ದಿದ್ರೂ ಸಹ ನೌಕರರಿಗೆ ಅನುಕೂಲವಾಗುವಂಥ ಯಾವ ಯೋಜನೆ, ಯಾವ ಬದಲಾವಣೆ, ಯಾವ ತಿದ್ದುಪಡಿ, ಯಾವ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಈ ಕಿರಣ್ ಅವರು ಏನಾದರೂ ವಿವರಿಸಕ್ಕೆ ಸಾಧ್ಯವಾದರೆ ನಾನು ಅವ್ರಿಗೆ ಅಭಿನಂದನೆ ಮಾಡ್ತೇನೆ. ನಾನು ಹೇಳ್ತೇನೆ, ನಮ್ಮದು ಒಂದು ಸ್ವತಂತ್ರವಾದಂಥ ಕಾರ್ಮಿಕ ಸಂಘಟನೆ. ನಾವೇನೇನೆ ಈ ಜಂಟಿ ಸಮಿತಿಯನ್ನು ಮೊದಲು 2012ರಲ್ಲಿ ಪ್ರಾರಂಭ ಮಾಡಿತ್ತು. ಆರ್ ಅಶೋಕ್ ಅವರು ಮಧ್ಯರಾತ್ರಿ 2 ಗಂಟೆವರೆಗೂ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಸಾರಿ ಒಟ್ಟಾರೆ 33% ಅಷ್ಟು ವೇತನ ಹೆಚ್ಚಳ ಆಗಕ್ಕೆ ಕಾರಣ ಆದವನು ನಾನು ಏನು 2012ರಲ್ಲಿ ಈ ಜಂಟಿ ಕ್ರಿಯಾ ಸಮಿತಿ ರಚನೆ ಮಾಡಿದೆ. ಆನಂತರ ಅದು ಏನು ವೇತನ ಹೆಚ್ಚಳ ಆಯಿತು. ಆಗಿನ ವರ್ತನೆಗಳೆಲ್ಲ ನೋಡಿ ನಾನು ಸಿಡಿದೆದ್ದು ಇವರ ವರ್ತನೆಯ ವಿರುದ್ಧ, ಮಹಾನ್ ನಾಯಕರ ತಂತ್ರಗಳ ವಿರುದ್ಧ ಒಂದು ಪುಸ್ತಕನೇ ಬರೆದಿದ್ದೆ. ಅದಾಯಿತು. 22ರಲ್ಲಿ ಮತ್ತೆ ಅನಿವಾರ್ಯವಾಗಿ ಆ ಜಂಟಿ ಕ್ರಿಯಾ ಸಮಿತಿಯನ್ನು ಮತ್ತೆ ರಚನೆ ಮಾಡಬೇಕಾಗಿ ಬಂತು. 22ರಲ್ಲಿ ರಚನೆ ಮಾಡಿದ್ವಿ. ಅದರಲ್ಲಿ ನಾನು ಪಾಲ್ದಾರನೇ. 23ನೇ ಮಾರ್ಚ್ 15ನೇ ತಾರೀಕು ಸುಮಾರು ಸಂಜೆ 5ರಿಂದ ರಾತ್ರಿ 10 ಗಂಟೆವರೆಗೂ ನಡೆದ ಸಭೆನ ವಿಫಲಗೊಳಿಸಿ ಇವರು ಬೈಕಾಟ್ ಮಾಡಿ ಆಚೆಗೋದ ಮೇಲೆ ನಾನು ಆಗಿನ MD ಅನ್ಬುಕುಮಾರ್ ಅವರ ಹತ್ರ ಬೇಡಿಕೊಂಡಿದ್ರ ಹಿನ್ನೆಲೆಯಲ್ಲಿ ಅವತ್ತು 16ನೇ ತಾರೀಕು ಮಾರ್ಚ್ ಏಕಪಕ್ಷೀಯವಾಗಿ 15% ವೇತನ ಹೆಚ್ಚಳ ಆಗಿತ್ತು. ಇದೆಲ್ಲ ಚರಿತ್ರೆ, ಯಾವುದೂ ಇಲ್ಲ ಅಂತ ಅವ್ರು ಎಲ್ಲಿ ಹೇಳ್ತಿಲ್ಲ. ಈಗ 4 ಸಾರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಯಿತು, 1 ಸಾರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಜೊತೆ ಸಭೆ ಆಯಿತು. ಹೆಚ್ಚು ಕಮ್ಮಿ ವಾರಕ್ಕೆ 2 ಸಾರಿ MD ಅವ್ರ ಹತ್ರ ಮಾತಾಡ್ತಾನೆ ಇದ್ದೀರಿ. ಆದ್ರೂ ಬಗೆಹರಿಯುವ ದಾಕ್ಷಿಣ್ಯ ಏನು ಕಂಡು ಬರಲಿಲ್ಲ. ನಿಜ ಹೇಳ್ಬೇಕಂತಂದರೆ ಕನ್ಸಲೇಷನ್ಗಳಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಯಾವುದೋ ಆಫರನ್ನು ಇವರು ಒಪ್ತಿಲ್ಲ. ಒಂದೇ ಹೇಳಬೇಕು ಅಂತಂದರೆ ನಮಗೆ 38 ತಿಂಗಳ ಹಿಂಬಾಕಿ, ಆದ ನಂತರದ್ದು 24ರಿಂದ ವೇತನ ಹೆಚ್ಚಳ ಮಾಡಿದ್ರೆ ಅದ್ರ ಹಿಂಬಾಕಿ ಇದೆಲ್ಲ ಕೊಡಬೇಕು, 25% ಅಗ್ರಿಮೆಂಟ್ ಆಗಬೇಕು, ಇತ್ಯಾದಿ ಏನೇ ಹೇಳ್ತಾರೆ. ಅದಕ್ಕೆ ವಿರೋಧ ನಮ್ದಿಲ್ಲ. ಆದರೆ ಮಾತುಕತೆ ಅಂತಂದರೆ ಗಿವ್ ಅಂಡ್ ಟೇಕ್ ಪಾಲಿಸಿ. ಮಾತುಕತೆ ಅಂತಂತಂದರೆ ತೆಗೆದುಕೊಳ್ಳುವಂತಹ ಒಂದು ಇದು ಬೇರೆ ಯಾರು ಎದುರಾಳಿ ಇರ್ತಾರೆ ಅವ್ರಿಗೆ ಕನ್ವೀನಿಯನ್ಸ್ ಮಾಡುವ ನೇಚರ್ ಇರಬೇಕು. ಇವರು ಈಚೆ ಬಂದು 700 ಕೋಟಿ ಚಿಲ್ಲರೆ ಹಿಂಬಾಕಿ ಕೊಡೋಕ್ಕೆ ಒಪ್ಪಿದ್ದಾರೆ. ಇನ್ನೊಂದು 1000 ಕೋಟಿ ಕೊಡೋದಕ್ಕೆ ಇವ್ರಿಗೆ ಏನು ದೊಡ್ಡ ರೋಗ ಬಂದಿರೋದು ಅಂತೆಲ್ಲ ಮಾತಾಡಿದರೆ ಅದು ಮಾತುಕತೆಯ ವಿಧಾನನ? ಈ ಹಿನ್ನೆಲೆಯಲ್ಲಿ ಈಗ ಏನು 15 ದಿವಸದೊಳಗಾಗಿ ಅಕ್ರಮ್ ಪಾಷಾ ಸಾಹೇಬರು ಒಂದು ಪತ್ರ ಬರೆದಿದ್ರು. ಆ 15 ದಿವಸದಲ್ಲಿ ಯಾವ ಮೀಟಿಂಗು ವ್ಯವಸ್ಥೆ ಮಾಡಲಿಲ್ಲ. ಅವರು 14 ಅಕ್ಟೋಬರು ಬರೆದಿತ್ತು. ನಾವು 30 ಅಕ್ಟೋಬರು MD ಅವ್ರನ್ನ ಭೇಟಿ ಮಾಡಿದ್ದು. ಅವ್ರಿಗೆ ಹೇಳಿದ್ದು ಅಷ್ಟೇ, ನಿನ್ನೆ ಮತ್ತೆ ನೀವು ಕಷ್ಟ ಬಿದ್ದು ಮೀಟಿಂಗ್ ವ್ಯವಸ್ಥೆ ಮಾಡಿದ್ರು. ಇವರು ಇದೇ ಒಂದು ಹಠಕ್ಕೆ ಬಿದ್ದು ಕೂತ್ಕೊಳ್ಳೋದು. ಮುಖ್ಯಮಂತ್ರಿಗಳು ಅವರು ಏನು ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಹಠಕ್ಕೆ ಬಿದ್ದು ಕೂತ್ಕೊಳ್ಳೋದು. ಮತ್ತೆ ತಿರ್ಗಾನು ಏನಾದರೂ ಆ ಒಂದು ಮಾತುಕತೆ ವಿಫಲ ಆದರೆ ಮುಖ್ಯಮಂತ್ರಿಗಳ ಒಂದು ಆತ್ಮಾಭಿಮಾನಕ್ಕೂ ಪೆಟ್ಟು ಬೀಳುತ್ತೆ, ನಿಮ್ಮ ಆತ್ಮಾಭಿಮಾನಕ್ಕೂ ಪೆಟ್ಟು ಬೀಳುತ್ತೆ. ಅದಕ್ಕೂ ಬದಲು ಒಂದು ಕನ್ಸೆನ್ಸಸ್ಗೆ ಬರೋಣ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ 4 ಜನ MDಗಳು, ಈ 1 ಡಜನ್ ಕಾರ್ಮಿಕ ಸಂಘಗಳ ಮುಖಂಡರುಗಳು ಎಲ್ಲ ಸೇರಿ ಒಂದು ಒಟ್ಟಭಿಪ್ರಾಯಕ್ಕೆ ಬನ್ನಿ. ಆ ಒಟ್ಟಭಿಪ್ರಾಯಕ್ಕೆ ನಾವು ಬಂದ ನಂತರ ಕನ್ಕರೆನ್ಸ್ಗೆ ಮುಖ್ಯಮಂತ್ರಿಗಳ ಹತ್ರ ಸಭೆ ಆಗಲಿ ಅನ್ನೋ ಒಂದು ಮಾತು ನಾನು ಹೇಳಿದ್ರೆ ನೀವ್ಯಾರು ಮಾತಾಡೋಕ್ಕೆ? ಇದು ಕಿತಾಪತಿ ಇವಾಗ ಬಾಗೋಗ್ಬಿಡ್ತಿತ್ತು ಇತ್ಯಾದಿ ಎಲ್ಲ ಸುಳ್ಳು ಹೇಳಿದ್ರೆ ಅದಕ್ಕೆ ಕ್ಷಮೆನೇ ಇಲ್ಲ. ಕ್ಷಮಿಸಿ ಅಂತ ಬೇರೆ ಹೇಳ್ತೀರಿ. ಏನೇ ಆಗಲಿ, ನೀವು ಒಟ್ಟಾರೆ ಈ ಸಾರಿಗೆ ನೌಕರರ 30 ವರ್ಷಗಳ ಬಿಕ್ಕಟ್ಟಿನ ಪರಿಹಾರಕ್ಕೆ ಒಂದು ಡೈಲಾಗ್ ಆರಂಭಿಸಿದ್ದರೆ ಆ ಡೈಲಾಗು ವರ್ಕರ್ಸ್ಗೆ ಮತ್ತು ನಾಯಕರುಗಳಿಗೆ, ಅಧಿಕಾರಿಗಳಿಗೆ, ಸರ್ಕಾರದ ವರಿಷ್ಠರಿಗೆ ಅರ್ಥ ಆಗೋದಾದರೆ ಇದನ್ನು
ಒಂದು ಸೌಹಾರ್ದಯುತವಾಗಿ ಬಗೆಹರಿಸಿ ನೌಕರರಿಗೆ ನ್ಯಾಯ ಕೊಡ್ಸೋಕ್ಕೆ ಸಾಧ್ಯ ಆಗ್ತದೆ. ಈ ಹಿಂದೆ ನೀವು ಗುಂಪುಗಳು ಕೊಟ್ಕೊಂಡು ಇನ್ನು ವಿರುದ್ಧ ಪಕ್ಷದವರನ್ನು ವಾಚಾಮಗೋಚರವಾಗಿ ಬೈತಾ ಇದ್ದಾಗೆ ನನ್ನನ್ನು ಆ ಒಂದು ಬೈಗುಳಿಕೆ ಎಳೆಯೋ ಸಾಹಸ ಮಾಡಬೇಡಿ ಅಂತೇಳಿ ಈ ಮೂಲಕ ನಾನು ಕೋರ್ತೇನೆ. ನಮಸ್ಕಾರ.